ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಚಳಿಗಾಲದಲ್ಲಿ ಮಾಡಬಹುದಾದಂತಹ, ಚಳಿಗಾಲದಲ್ಲಿ ಉಪಯೋಗವಾಗ್ತಕ್ಕಂತಹ ಕೆಲವು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋಣ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಏನಾಗುತ್ತೆ, ತುಂಬಾ ಲೇಸಿನೆಸ್ ಫೀಲ್ ಮಾಡ್ತಾ ಇರ್ತೀವಿ. ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಲೇಸಿನೆಸ್ ಫೀಲ್ ಆಗ್ತಾ ಇರುತ್ತೆ, ಎನರ್ಜೆಟಿಕ್ ಆಗಿ ನಾವು ಫೀಲ್ ಮಾಡ್ತಾ ಇರೋದಿಲ್ಲ. ಮತ್ತು ಇದ್ರ ಜೊತೆಗೆ ಕಫದ ಪ್ರಾಬ್ಲಮ್, ಕೆಮ್ಮು, ನೆಗಡಿ, ಶೀತ ಆಗೋದು, ಸೊ ಎಲ್ಲ ಸಾಮಾನ್ಯವಾದಂತಹ ಪ್ರಾಬ್ಲಮ್ ಇದೆಯಲ್ಲ. ಸೊ ಈ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಒಂದು ದೇಹದಲ್ಲಿ ಉಷ್ಣತೆ ಡೆವಲಪ್ ಆಗುತ್ತೆ. ಸೊ ಈ ಒಂದು ವಾರ್ಮಪ್ಪಿಂದ ಏನಾಗುತ್ತೆ, ಈ ಒಂದು ಉಷ್ಣತೆಯಿಂದ ನಾವು ಎನರ್ಜೈಸ್ಡ್ ಆಗಿ ಫೀಲ್ ಮಾಡ್ತೀವಿ. ಮತ್ತು ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿ ಇರೋ ಹಾಗೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಇವನ್ ನಮ್ಮ ಇಮ್ಯುನಿಟಿ ಕೂಡ ಚೆನ್ನಾಗಾಗೋ ಹಾಗೆ ಮಾಡುತ್ತೆ. ಹಾಗಿದ್ರೆ ಈ ಪ್ರಾಣಾಯಾಮಗಳ ಅಭ್ಯಾಸ ಏನಿದೆಯಲ್ಲ, ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. ನನ್ನ ಹೆಸರು ಡಾಕ್ಟರ್ ದೀಪ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಪ್ರಾಣಾಯಾಮಗಳ ಅಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ. ಬಟ್ ಏನಂದರೆ, ಈ ಪ್ರಾಣಾಯಾಮಗಳ ಅಭ್ಯಾಸ ನೀವು ಬೆಳಗ್ಗೆ ಅಥವಾ ಈವ್ನಿಂಗ್ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ ಹೊಟ್ಟೆ ಖಾಲಿ ಇರಬೇಕಾಗುತ್ತೆ, ಅಂದರೆ ಎಂಟಿ ಸ್ಟಮಕಲ್ಲಿ ಈ ಅಭ್ಯಾಸಗಳನ್ನು ನೀವು ಮಾಡ್ಬೋದು. ನೀವು ಬೆಳಗ್ಗೆ ಅಭ್ಯಾಸ ಮಾಡ್ತಾಯಿದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಉಷ್ಣ ಜಲಪಾನ ತುಂಬಾ ಒಳ್ಳೆಯದು. ಅಂದರೆ ಬಿಸಿ ನೀರಿನ ಸೇವನೆ ಏನಿದೆಯಲ್ಲ, ಅದು ನಮ್ಮ ಕಫ ಇದೆಯಲ್ಲ ಕರಗಿಸುತ್ತೆ ಈ ಚಳಿಗಾಲದಲ್ಲಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ 1 ಕಪ್ ಬಿಸಿ ನೀರು ಕುಡೀರಿ, ಫ್ರೆಶನ್ ಅಪ್ ಆಗಿ ನಂತರ ಈ ಪ್ರಾಣಾಯಾಮಗಳ ಅಭ್ಯಾಸ ನೀವು ಖಂಡಿತ ಮಾಡ್ಬೋದು. ಸೇಮ್ ಇದೇ ಕೂಡ ಈವ್ನಿಂಗ್, ಯಾರಿಗೆ ಮಾರ್ನಿಂಗ್ ಟೈಮ್ ಇರೋದಿಲ್ಲ ಅವರು ಸಂಜೆ ಹೊತ್ತು ಕೂಡ ಈ ಅಭ್ಯಾಸಗಳನ್ನು ಮಾಡ್ಬೋದು. ಬಟ್ ಏನಂತ ಅಂದರೆ, ನಿಮ್ಮ ಹೊಟ್ಟೆ ಖಾಲಿ ಇರಬೇಕಾಗುತ್ತೆ. ಕೇವಲ 10ರಿಂದ 15 ನಿಮಿಷ ಮಾತ್ರ ಈ ಪ್ರಾಣಾಯಾಮಗಳಿಗೆ ನೀವು ಕೊಡ್ತಕ್ಕಂತಹ ಟೈಮ್. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಒಂದು ದೇಹದಲ್ಲಿ ಉಷ್ಣತೆ ಡೆವಲಪ್ ಆಗುತ್ತೆ, ಇದ್ರ ಜೊತೆಗೆ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಿದ್ರೆ ಬನ್ನಿ ಈ ಪ್ರಾಣಾಯಾಮಗಳ ಅಭ್ಯಾಸ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಾಣಾಯಾಮದ ಹೆಸರು ಭಸ್ತ್ರಿಕಾ ಅಂತ ಹೇಳ್ಬಿಟ್ಟು. ಸೊ ಭಸ್ತ್ರಿಕಾನ ಹೇಗೆ ಮಾಡೋದು, ಮೊದಲಿಗೆ ಯಾವುದಾದ್ರೂ ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೊಳ್ಳೋಣ. ಈ ರೀತಿ ಈಸಿ ಪೋಸ್ ಅಂತಾರೆ ಇದಕ್ಕೆ, ಸುಖಾಸನ ಅಂತೇಳಿ ಕರೀತಾರೆ. ನಿಮ್ಮ ಬೆನ್ನು ನೇರವಾಗಿರಲಿ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ನಾವು ಮೊದಲಿಗೆ ಒಂದು ಬಾರಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಣ. ಓಕೆ, ಕಣ್ಗಳನ್ನು ಮುಚ್ಚಿ, ಕೈಗಳು ಚಿನ್ನ ಮುದ್ರ, ನಿಮ್ಮ ಬೆನ್ನು ಮತ್ತು ಶೋಲ್ಡರ್ಸ್, ನಿಮ್ಮ ಕತ್ತು ನೇರವಾಗಿರಲಿ. ಒಂದು ಬಾರಿ ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್. ರಿಲ್ಯಾಕ್ಸ್. ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ. ಓಕೆ, ನಾನೀಗ ನಾವು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಇದನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಮೊದಲು ನಾವು ಕಂಫರ್ಟಬಲ್ ಆಗಿ ಕುತ್ಕೋಬೇಕು. ಈ ರೀತಿ ಸುಖಾಸನ, ವಜ್ರಾಸನ, ಸಿದ್ಧಾಸನ, ಪದ್ಮಾಸನ, ಯಾವುದ್ರಲ್ಲಾದರೂ ಯಾವುದು ನಿಮಗೆ ಕಂಫರ್ಟಬಲ್ ಆಗಿದೆ ಅದರಲ್ಲಿ ಕುತ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನಮ್ಮ ಕೈಗಳನ್ನು ಈ ರೀತಿ ಶೋಲ್ಡರ್ ಡಿಸ್ಟೆನ್ಸಲ್ಲಿ ತೊಗೊಂಡು ಬ್ರೀತ್ ಇನ್ ಮಾಡ್ತಾ, ಉಸಿರು ತಗೋತಾ ಕೈಗಳನ್ನು ಲಿಫ್ಟ್ ಮಾಡ್ತೀವಿ, ಮತ್ತು ಉಸಿರು ಬಿಡ್ತಾ ಕೈಗಳನ್ನು ಮತ್ತೆ ಈ ಪೊಸಿಷನಲ್ಲಿ ತೊಗೊಂಡ್ಬರ್ತೀವಿ. ಓಕೆ, ಈಕ್ವಲ್ ಅಮೌಂಟ್ ಆಫ್ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮಾಡಬೇಕು ಈ ಒಂದು ಭಸ್ತ್ರಿಕಾದಲ್ಲಿ. ಇವತ್ತಿನ ಅಭ್ಯಾಸದಲ್ಲಿ ನಾವೇನು ಮಾಡೋಣ, 20 ಸ್ಟ್ರೋಕ್ಸ್ ಅಷ್ಟು ಈ 3 ಸೆಟ್ಗಳನ್ನು ಅಭ್ಯಾಸ ಮಾಡೋಣ. ಓಕೆ, ಯಾರಿಗೆ ಇನಿಷಿಯಲ್ ಆಗಿ ಬಿಗಿನರ್ಸ್, ಯಾರಿಗೆ ಕಷ್ಟ ಆಗುತ್ತೆ ಅವರು ಕೇವಲ 10 ಸ್ಟ್ರೋಕ್ಸ್ಗಳನ್ನು ಮಾಡ್ಬೋದು. ಓಕೆ, ನಾವೀಗ 20 ಸ್ಟ್ರೋಕ್ಸ್ಗಳ ಅಭ್ಯಾಸ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ಈ ರೀತಿ ಕೈಗಳ ಪೊಸಿಷನ್ ಈ ರೀತಿ ಇರಲಿ. ಕಣ್ಗಳು ಬೇಕಿದ್ರೆ ಕ್ಲೋಸ್ ಮಾಡಿ, ಅಥವಾ ಕಂಫರ್ಟ್ ಇಲ್ಲ ಅಂದರೆ ಓಪನ್ ಕೂಡ ಮಾಡ್ಬೋದು. ನಾನು ಕಣ್ಗಳನ್ನು ಕ್ಲೋಸ್ ಮಾಡ್ತೀನಿ. ಸೊ ಈಗ ಭಸ್ತ್ರಿಕಾನ ಸ್ಟಾರ್ಟ್ ಮಾಡೋಣ. 20 ಸ್ಟ್ರೋಕ್ಸ್. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಈಗ 2 ಕೈಗಳು ಚಿನ್ನ ಮುದ್ರ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್.
ಸ್ಲೋ ಆಗಿ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಬನ್ನಿ ನಾವು ಇದೇ ರೀತಿ ಇವಾಗ ಎರಡನೆಯ ಸೆಟ್ ಅಭ್ಯಾಸ ಮಾಡೋಣ. ಇದು ಕೂಡ 20 ಸ್ಟ್ರೋಕ್ಸ್ ಭಸ್ತ್ರಿಕಾ. ಸ್ಟಾರ್ಟ್ ಮಾಡೋಣ. ಈಗ ಕೈಗಳು ಈ ರೀತಿ ಒಂದು ಪೊಸಿಷನಲ್ಲಿರಲಿ, ಕಣ್ಗಳು ಕ್ಲೋಸ್ ಮಾಡಿ. 20 ಸ್ಟ್ರೋಕ್ಸ್. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಎರಡು ಕೈಗಳು ಚಿನ್ನ ಮುದ್ರ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ರಿಲ್ಯಾಕ್ಸ್. ಓಕೆ, ಈಗ ನಾವು ಥರ್ಡ್ ಸೆಟ್ ಭಸ್ತ್ರಿಕಾ ಅಭ್ಯಾಸ ಮಾಡೋಣ. ಎರಡು ಕೈಗಳು ಚಿನ್ನ ಮುದ್ರ, ಕಣ್ಣುಗಳು ಮುಚ್ಚಿರಲಿ. ಥರ್ಡ್ ಸೆಟ್ 20 ಸ್ಟ್ರೋಕ್ಸ್. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಈಗ ಎರಡು ಕೈಗಳು ಚಿನ್ನ ಮುದ್ರ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಒಂದು ಉಷ್ಣತೆ ಪ್ರೊಡ್ಯೂಸ್ ಆಗಿರೋದನ್ನು ಫೀಲ್ ಮಾಡಬೇಕು. ಕಣ್ಗಳನ್ನು ಓಪನ್ ಮಾಡಿ. ಓಕೆ, ಬನ್ನಿ ಈಗ ನಾವು ಮುಂದಿನ ಅಭ್ಯಾಸ ಮಾಡೋಣ. ಇದರ ಹೆಸರು ಕಪಾಲಭಾತಿ ಅಂತೇಳಿ. ಇದನ್ನು ಹೇಗೆ ಮಾಡೋದು? ನಾವು ಆ್ಯಕ್ಟಿವ್ ಆಗಿ ಏನು ಮಾಡ್ತೀವಿ, ಉಸಿರನ್ನ ಹೊರ ಹಾಕೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಮೂಗಿನ ಮುಖಾಂತರನೇ ನಾವೇನು ಮಾಡ್ತೀವಿ, ಉಸಿರನ್ನ ಹೊರ ಹಾಕ್ತೀವಿ. ಬಟ್ ಏನಾಗುತ್ತೆ, ಇಲ್ಲಿ ನಾವು ಹೊಟ್ಟೆನ ಪುಷ್ ಮಾಡ್ತೀವಿ. ಸೊ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮಗೆ. ಎರಡು ಕೈಗಳು ಈ ರೀತಿ ಚಿನ್ನ ಮುದ್ರ ಹಾಕ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಬೆನ್ನು ನೇರವಾಗಿರಲಿ. ರಿಲ್ಯಾಕ್ಸ್. ಸೊ ನೋಡಿದ್ರಲ್ಲ, ನಾನು ಆ್ಯಕ್ಟಿವ್ ಆಗಿ ಉಸಿರನ್ನ ಏನು ಮಾಡ್ತೀವಿ, ಹೊರ ಹಾಕೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಓಕೆ, ಆ್ಯಕ್ಟಿವ್ ಎಕ್ಸಲೇಷನ್ ಮತ್ತು ಪಾಸಿವ್ ಆಗಿ ಉಸಿರನ್ನ ಒಳಗೆ ಕೂಡ ತೊಗೊಳ್ತೀವಿ. 1 ಸೆಕೆಂಡ್ಸ್ ಅಷ್ಟು ಉಸಿರನ್ನ ಒಳಗೆ ತೊಗೊಂಡ್ರೆ 4 ಸೆಕೆಂಡ್ಸ್ ಅಷ್ಟು ಉಸಿರನ್ನ ಹೊರ ಹಾಕ್ತೀವಿ. ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ. ಕಪಾಲಭಾತಿ. ಈ ಒಂದು ಕಪಾಲಭಾತಿನ ನಾವು 30 ಸ್ಟ್ರೋಕ್ಸ್ ಅಷ್ಟು ಅಭ್ಯಾಸ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಎರಡು ಕೈಗಳು ಚಿನ್ನ ಮುದ್ರ, ಕಣ್ಣುಗಳನ್ನು ಮುಚ್ಚಿ. 30 ಸ್ಟ್ರೋಕ್ಸ್. ರಿಲ್ಯಾಕ್ಸ್. ಈಗ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ, ಈಗ ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ. ಇದೇ ರೀತಿ ನಾವು ಕಪಾಲಭಾತಿ 30 ಸ್ಟ್ರೋಕ್ಸ್ ಸೆಕೆಂಡ್ ಸೆಟ್ ಅಭ್ಯಾಸ ಮಾಡೋಣ. ಕಣ್ಗಳನ್ನು ಮುಚ್ಚಿ ಸ್ಟಾರ್ಟ್ ಮಾಡೋಣ.
ರಿಲ್ಯಾಕ್ಸ್. ಈಗ ನಾವು ಥರ್ಡ್ ಸೆಟ್ ಮಾಡೋಣ. ಕಪಾಲಭಾತಿ 30 ಸ್ಟ್ರೋಕ್ಸ್. ಕಣ್ಗಳನ್ನು ಮುಚ್ಚಿ ಮುಖದ ಮೇಲೆ ಒಂದು ಸ್ಮೈಲ್ ಇರಲಿ. ನಾವು ಎಂಜಾಯ್ ಮಾಡ್ಕೋತಾ ಮಾಡಬೇಕು. ಓಕೆ, ಕಪಾಲಭಾತಿ ಯಾವುದೇ ಒಂದು ಪ್ರಾಣಾಯಾಮ ಇರಲಿ, ನಾವು ಅದನ್ನು ಫೀಲ್ ಮಾಡ್ಕೋತಾ, ನಾವು ಎಂಜಾಯ್ ಮಾಡ್ಕೋತಾ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಒಂದು ಎಫೆಕ್ಟ್ ನಮಗೆ, ಅದರ ಲಾಭಗಳು ಕೂಡ ಡೆಫಿನೆಟಾಗಿ ನಮಗೆ ಸಿಗುತ್ತೆ. ಓಕೆ, ಕಣ್ಗಳನ್ನು ಮುಚ್ಚಿ 30 ಸ್ಟ್ರೋಕ್ಸ್ ಕಪಾಲಭಾತಿ. ರಿಲ್ಯಾಕ್ಸ್. ಈಗ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಓಕೆ ಓಕೆ, ಇದಾಗಿತ್ತು ಕಪಾಲಭಾತಿ. ಇದು ಒನ್ ಆಫ್ ದಿ ಷಟ್ಕರ್ಮ ಅಂತ ಕೂಡ ಕರೀತಾರೆ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸ್ಗಳನ್ನು ತೆಗೆದಾಕ್ತಕ್ಕಂತಹ ಕೆಲಸ ಕೂಡ ಮಾಡುತ್ತೆ ಒಂದು ಕಪಾಲಭಾತಿ. ಬನ್ನೀಗ ನಾವು ಮುಂದಿನ ಪ್ರಾಣಾಯಾಮದ ಅಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ. ಇದರ ಹೆಸರು ಸೂರ್ಯಾನುಲೋಮ ವಿಲೋಮ ಅಂಥೇಳಿ. ಸಾಮಾನ್ಯವಾಗಿ ಏನಾಗುತ್ತೆ, ಚಳಿಗಾಲದಲ್ಲಿ ಎಲ್ಲರ ಮೂಗು ಏನಾಗುತ್ತೆ, ಒಂದು ವರ್ಕಿಂಗ್ ಕಂಡೀಷನಲ್ಲಿರುತ್ತೆ. ಸೊ ಕಫದಿಂದ ಏನಾಗ್ಬಿಟ್ಟಿರುತ್ತೆ, ಒಂದು ಮೂಗಷ್ಟೇ ವರ್ಕ್ ಆಗ್ತಾ ಇರುತ್ತಲ್ಲ. ಸೊ ಆವಾಗ ಈ ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೋದು. ಇದರಲ್ಲಿ ನಾವೇನು ಮಾಡ್ತೀವಿ, ಸೂರ್ಯಾನುಲೋಮ ವಿಲೋಮದಲ್ಲಿ ಕೇವಲ ನಮ್ಮ ಒಂದು ರೈಟ್ ನಾಸ್ಟ್ರಿಲ್ ಏನಿದೆಯಲ್ಲ, ಸೊ ರೈಟ್ ನಾಸ್ಟ್ರಿಲಿಂದ ನಾವೇನು ಮಾಡ್ತೀವಿ, ಉಸಿರನ್ನ ಒಳಗೆ ತಗೋತೀವಿ ಮತ್ತು ರೈಟ್ ನಾಸ್ಟ್ರಿಲಿಂದನೇ ಉಸಿರನ್ನ ಹೊರ ಹಾಕ್ತೀವಿ. ಇದಕ್ಕೆ ನಾವು ಸೂರ್ಯಾನುಲೋಮ ವಿಲೋಮ ಅಂತೇಳಿ ಕರಿತೀವಿ. ಸೊ ಈ ಒಂದು ಪ್ರಾಣಾಯಾಮದ ಅಡ್ವಾಂಟೇಜ್ ಯಾರಿಗೆ ಅಂತ ಅಂದರೆ, ಅದೇ ಯಾರಿಗೆ ಮೂಗು ಕಟ್ಟಿರುತ್ತಲ್ಲ, ಒಂದು ಸೈಡ್ ಅಷ್ಟೇ ವರ್ಕ್ ಆಗ್ತಾ ಇರುತ್ತಲ್ಲ, ಸೊ ಅವರು ಈ ಪ್ರಾಣಾಯಾಮದ ಅಭ್ಯಾಸ ಖಂಡಿತ ಮಾಡ್ಬೋದು. ಬನ್ನೀಗ ನಾವು ಸೂರ್ಯಾನುಲೋಮ ವಿಲೋಮ ಅಭ್ಯಾಸ ಮಾಡೋಣ. ಮೊದಲಿಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಈಗ ನಾನು ಲೆಫ್ಟ್ ಹ್ಯಾಂಡ್ ಈ ರೀತಿ ಚಿನ್ನ ಮುದ್ರ ಮತ್ತು ರೈಟ್ ಹ್ಯಾಂಡ್ ಈ ರೀತಿ ಪ್ರಣವ ಮುದ್ರ ಹಾಕ್ತೀವಿ. ಓಕೆ, ಇಲ್ಲಿ ನಾವೇನು ಮಾಡ್ತೀವಿ, ಸೂರ್ಯಾನುಲೋಮದಲ್ಲಿ ನಾವು ಏನು ಮಾಡ್ತೀವಿ, ಸೂರ್ಯ ತತ್ವ ಅಂದರೆ ಸೂರ್ಯನ ಒಂದು ಏನು ಕ್ವಾಲಿಟೀಸ್ ಇದೆಯಲ್ಲ, ಸೊ ಉಷ್ಣತೆ ಏನು ಪ್ರೊಡ್ಯೂಸ್ ಮಾಡುತ್ತೆ ನಮಗೆ, ಖಂಡಿತ ಈ ಒಂದು ಚಳಿಗಾಲದಲ್ಲಿ ಏನಾಗುತ್ತೆ, ಇದು ಉಷ್ಣತೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಏನು ಮಾಡ್ತೀವಿ, ನಾವು ಲೆಫ್ಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡ್ತೀವಿ ಫಸ್ಟ್. ಓಕೆ, ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿಬಿಟ್ಟು ರೈಟಿಂದ ಏನು ಮಾಡ್ತೀವಿ, ಉಸಿರನ್ನ ಒಳಗೆ ತೊಗೋತೀವಿ ಮತ್ತು ರೈಟಿಂದನೇ ಮ್ಯಾಕ್ಸಿಮಮ್ ಎಷ್ಟಾಗುತ್ತಷ್ಟು ಉಸಿರನ್ನ ಕಂಪ್ಲೀಟಾಗಿ ಹೊರ ಹಾಕ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಕಣ್ಣುಗಳನ್ನು ಮುಚ್ಚಿರಲಿ. ನಿಮ್ಮ ಬೆನ್ನು, ನಿಮ್ಮ ಸ್ಪೈನ್, ನಿಮ್ಮ ಶೋಲ್ಡರ್ಸ್, ಕತ್ತುಗಳು ನೇರವಾಗಿರಲಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ರೈಟಿಂದ ಬ್ರೀತ್ ಇನ್ ಮಾಡಿ, ರೈಟಿಂದನೇ ಕಂಪ್ಲೀಟಾಗಿ ಉಸಿರನ್ನ ಈಗ ಹೊರ ಹಾಕಿ. ರಿಲ್ಯಾಕ್ಸ್. ಸೊ ಇವತ್ತು ಸೂರ್ಯಾನುಲೋಮ ವಿಲೋಮನ ನಾವು 5 ಬಾರಿ ಇದನ್ನು ಅಭ್ಯಾಸ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಓಕೆ, ಕಣ್ಗಳನ್ನು ಮುಚ್ಚಿ ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಫಸ್ಟ್ ರೌಂಡ್ ಸೂರ್ಯಾನುಲೋಮ ವಿಲೋಮ. ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಬ್ರೀತ್ ಇನ್. ರೈಟಿಂದ ಬ್ರೀತ್ ಔಟ್. ಸೆಕೆಂಡ್ ರೌಂಡ್ ರೈಟಿಂದ ಬ್ರೀತ್ ಇನ್. ರೈಟಿಂದನೇ ಬ್ರೀತ್ ಔಟ್.
ಥರ್ಡ್ ರೌಂಡ್. ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಬ್ರೀತ್ ಇನ್, ರೈಟಿಂದಲೇ ಬ್ರೀತ್ ಔಟ್. Fourth, right breathe in, right breathe out, last round. Right breathe in, right breathe out, ರಿಲ್ಯಾಕ್ಸ್. ಈಗ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಓಕೆ, ಇದೇ ರೀತಿ ಅನುಲೋಮ ವಿಲೋಮದ ಇನ್ನೊಂದು ವೇರಿಯೇಷನ್, ಇದರ ಹೆಸರು ಚಂದ್ರಾನುಲೋಮ ವಿಲೋಮ ಅಂಥೇಳಿ. ಇದು ಕೂಡ ನಾವೇನು ಮಾಡ್ತೀವಿ, ನಮ್ಮ ಒಂದು ಲೆಫ್ಟ್ ನಾಸ್ಟ್ರಿಲಿಂದ ನಾವು ಉಸಿರನ್ನ ಒಳಗೆ ತೊಗೋತೀವಿ, ಲೆಫ್ಟಿಂದಾನೇ ಉಸಿರು ಹೊರ ಹಾಕ್ತೀವಿ, ರೈಟ್ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ. ಸೊ ಇದನ್ನು ನಾವು 5 ಬಾರಿ ಇದನ್ನು ಅಭ್ಯಾಸ ಮಾಡೋಣ. 5 ರೌಂಡ್. ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರ, ರೈಟ್ ಹ್ಯಾಂಡ್ ಈ ರೀತಿ ಪ್ರಣವ ಮುದ್ರ. ಇಲ್ಲಿ ಏನು ಮಾಡ್ಬೇಕು, ನಾವು ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಬೇಕು ಈ ರೀತಿ, ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ರೈಟ್ ನಾಸ್ಟ್ರಿಲ್. ಲೆಫ್ಟಿಂದ ಉಸಿರು ತಗೊಳ್ಳಿ, ಮತ್ತು ಲೆಫ್ಟಿಂದಾನೇ ಉಸಿರನ್ನ ಹೊರ ಹಾಕೋಣ. ಓಕೆ, 5 ಬಾರಿ. ಕಣ್ಗಳನ್ನು ಮುಚ್ಚಿ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಫಸ್ಟ್ ರೌಂಡ್. ಲೆಫ್ಟಿಂದ ಉಸಿರು ಒಳಗೆ ತಗೊಳ್ಳಿ, ಲೆಫ್ಟಿಂದಾನೇ ಈಗ ಉಸಿರನ್ನ ಹೊರ ಹಾಕಿ. ಸೆಕೆಂಡ್ ರೌಂಡ್. ಲೆಫ್ಟಿಂದ ಬ್ರೀತ್ ಇನ್, ಲೆಫ್ಟಿಂದಾನೇ ಈಗ ಬ್ರೀತ್ ಔಟ್. ಥರ್ಡ್ ರೌಂಡ್. ಲೆಫ್ಟಿಂದ ಬ್ರೀತ್ ಇನ್, ಲೆಫ್ಟಿಂದಾನೇ ಬ್ರೀತ್ ಔಟ್. ಫೋರ್ತ್. ಲೆಫ್ಟಿಂದ ಬ್ರೀತ್ ಇನ್, ಲೆಫ್ಟಿಂದಾನೇ ಬ್ರೀತ್ ಔಟ್. ಲಾಸ್ಟ್ ರೌಂಡ್. ಲೆಫ್ಟಿಂದ ಬ್ರೀತ್ ಇನ್, ಲೆಫ್ಟಿಂದಾನೇ ಬ್ರೀತ್ ಔಟ್. ರಿಲ್ಯಾಕ್ಸ್. ಈಗ 2 ಕೈಗಳು ಚಿನ್ನ ಮುದ್ರ. ಅಬ್ಸರ್ವ್ ಮಾಡಿ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ, ಸ್ಲೋ ಆಗಿ ಈಗ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಸೊ ಇದಾಗಿತ್ತು ಚಂದ್ರಾನುಲೋಮ ವಿಲೋಮ ಅಂಥೇಳಿ. ಇದು ಕೂಡ ಇದರ ಅಡ್ವಾಂಟೇಜ್ ನಾನು ಮೊದಲೇ ಹೇಳಿದಾಗೆ, ಯಾರಿಗೆ ಮೂಗು ವರ್ಕ್ ಆಗ್ತಾ ಇರೋದಿಲ್ವಲ್ಲ, ಒಂದು ಯಾವುದಾದ್ರೂ ಕಟ್ಟಿರುತ್ತೆ, ಸೊ ಅವರು ಏನು ಮಾಡ್ಬೋದು, ಯಾರಿಗೆ ಲೆಫ್ಟ್ ನಾಸ್ಟ್ರಿಲ್ ಲೆಫ್ಟ್ ಮೂಗೇನಾದರೂ ಈ ಕಡೆ ಕಟ್ಟಿದರೆ ಏನು ಮಾಡ್ಬೋದು, ಅವರು ಸೂರ್ಯಾನುಲೋಮನ ಅಭ್ಯಾಸ ಮಾಡಿ. ಯಾರಿಗೆ ರೈಟ್ ನಾಸ್ಟ್ರಿಲ್ ಕಟ್ಟಿದೆ ಅವರು ಲೆಫ್ಟಿಂದ ಅಭ್ಯಾಸ ಮಾಡಿ ಚಂದ್ರಾನುಲೋಮ ವಿಲೋಮ. ಓಕೆ, ಸೊ ಇದರ ಅಡ್ವಾಂಟೇಜ್ ಇದು. ನೆಕ್ಸ್ಟ್ ನಾವು ಇನ್ನೊಂದು ಕೊನೆಯದಾಗಿ ನಾವು ಭ್ರಾಮರಿ ಅಭ್ಯಾಸ ಮಾಡೋಣ. ಓಕೆ, ಭ್ರಾಮರಿಯಲ್ಲಿ ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ಈ ರೀತಿ ಕಿವಿಗಳನ್ನು ಮುಚ್ತೀವಿ, ಕಣ್ಣುಗಳನ್ನು ಮುಚ್ತೀವಿ, ಮೂಗಿನ ಮುಖಾಂತರ ಉಸಿರನ್ನ ಒಳಗೆ ತಗೋತೀವಿ, ಮತ್ತು ಗಂಟ್ಲಿನ ಮೂಲಕ ಕಾರ ಹೇಳ್ಕೊತಾ ದುಂಬಿ ಹೇಗೆ ಸೌಂಡ್ ಮಾಡುತ್ತಲ್ಲ ಆ ರೀತಿ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕ್ತೀವಿ.
ಬನ್ನಿ ಈ ಒಂದು ಭ್ರಾಮರಿನ ನಾವು 3 ಬಾರಿ ಇದನ್ನು ಅಭ್ಯಾಸ ಮಾಡೋಣ. ಈ ರೀತಿ ಕಿವಿಗಳನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ, ಇದಕ್ಕೆ ಷಣ್ಮುಖ ಮುದ್ರಾ ಅಂತ ಹೇಳಿ ಕರೀತಾರೆ. ಫಸ್ಟ್ ರೌಂಡ್ ಭ್ರಾಮರಿ ಅಭ್ಯಾಸ ಮಾಡೋಣ. ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ. ಗಂಟ್ಲಿನ ಮೂಲಕ ಮಕಾರ ಹೇಳ್ಕೊತಾ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕೋಣ. ಸೆಕೆಂಡ್ ರೌಂಡ್ ಭ್ರಾಮರಿ. ಥರ್ಡ್ ರೌಂಡ್. ರಿಲ್ಯಾಕ್ಸ್. 2 ಕೈಗಳು ಚಿನ್ನ ಮುದ್ರಾ. ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಬನ್ನಿ ಈಗ ನಾವು ಈ ಒಂದು ಸೆಷನ್ನ ಎಂಡ್ ಮಾಡೋಣ. ಓಂಕಾರ ಹೇಳಿಬಿಟ್ಟು ಆಕಾರ, ಊಕಾರ, ಮಕಾರ ಉಸಿರನ್ನ ನಾವು ತಗೋತೀವಿ ಮೂಗಿನ ಮುಖಾಂತರ. ಮತ್ತು ಉಸಿರನ್ನ ಹೊರ ಹಾಕ್ತಾ ಏನು ಮಾಡ್ತೀವಿ, ಆಕಾರ, ಊಕಾರ, ಮಕಾರ ಉಚ್ಚಾರಣೆ ಮಾಡ್ಕೋತಾ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕೋಣ. ಓಂಕಾರ ಹೇಳಿ. ಓಕೆ, ಕಣ್ಗಳನ್ನು ಮುಚ್ಚಿ ನಮಸ್ಕಾರ ಮುದ್ರಾ. ಉಸಿರನ್ನ ಒಳಗೆ ತಗೊಳ್ಳಿ ಮೂಗಿನ ಮುಖಾಂತರ. ರಿಲ್ಯಾಕ್ಸ್. ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಒಂದು ಅಭ್ಯಾಸಗಳನ್ನು ಮಾಡಿದ ಮೇಲೆ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಒಂದು ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸ್ಬೋದು. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.